ಯುಧಿಷ್ಠಿರ ನಮಗೆ ಆದರ್ಶವಾಗುವುದು ಹೇಗೆ? ಮಹಾಭಾರತದ ಪ್ರಮುಖ ಪಾತ್ರ ಯುಧಿಷ್ಠಿರ. ಮಹಾಭಾರತದ ನಾಯಕ ಅಂತಲೇ ಹೇಳಬೇಕು. ಮಹಾಭಾರತಕ್ಕೆ ಕೃಷ್ಣ ನಾಯಕನೋ ಯುಧಿಷ್ಠಿರ ನಾಯಕನೋ ಅನ್ನುವ ಚರ್ಚೆ ಇದೆ. ಆದರೆ ಯುಧಿಷ್ಠಿರನೇ ಮಹಾಭಾರತದ ನಾಯಕನಾಗಿ ಕಾಣಿಸಿಕೊಳ್ಳುತ್ತಾನೆ. ಮಹಾಭಾರತದ ಆಗುಹೋಗುಗಳಲ್ಲಿ ಕೃಷ್ಣನ ಪಾತ್ರ ಪ್ರಧಾನವಾದರೆ, ಸೂತ್ರಧಾರನಾಗಿ ಅವನು ನಿರ್ವಹಿಸಿದರೆ ನಡೆಯುವ ಕಥೆ ಯುಧಿಷ್ಠಿರನ ಸುತ್ತಲೇ. ಈ ಯುಧಿಷ್ಠಿರನಿಗೆ ಅವನು ಹುಟ್ಟಿದಾಗ ಇಟ್ಟ ಹೆಸರು ಅದು ಯುಧಿಷ್ಠಿರ ಅಂತ. ಆದರೆ ಅವನು ಪ್ರಸಿದ್ಧನಾದದ್ದು ಮಾತ್ರ ಧರ್ಮರಾಜ ಅಂತ. ಇದು ಮಹಾಭಾರತ ಕಾಲದಿಂದಲೂ ಹಾಗೆಯೇ. ಮಹಾಭಾರತವೇ ಅವನನ್ನು ಧರ್ಮರಾಜ ಅಂತ ಕರೆತು, ಮುಂದಿನ ಜಗತ್ತು ಅದೇ ಹೆಸರಿನಿಂದಲೇ ಅವನನ್ನು ಹೆಚ್ಚಾಗಿ ಹೇಳಿಕೊಂಡು ಬಂದಿದ್ದು. ಧರ್ಮರಾಜ ಅಂತ ಅವನನ್ನು ಕರೆದದ್ದಾದರೂ ಯಾಕೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಹೊರಟರೆ, ಅವನು ನಮಗೆ ಆದರ್ಶವಾಗ್ತಾನಾ ಇಲ್ವಾ ಅನ್ನುವ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಈ ಪ್ರಶ್ನೆ ಹುಟ್ಟೋದಕ್ಕೂ ಕೂಡ ಒಂದು ಕಾರಣ ಇದೆ. ಯುಧಿಷ್ಠಿರ ಜೂಜಾಡಿ ತನ್ನದೆಲ್ಲವನ್ನು ಕಳೆದುಕೊಂಡ ಅನ್ನೋದು ಮಹಾಭಾರತದ ಒಂದು ಪ್ರಮುಖ ಘಟ್ಟ. ಮಹಾಭಾರತದ ಕೊನೆಯಲ್ಲಿ ನಡೆದ ಒಂದು ದುಷ್ಟ ಕ್ಷತ್ರಿಯರ ನಾಶ ಅನ್ನುವ ಮಹಾಯುದ್ಧ ಏನಿದೆ, ಅದಕ್ಕೆ ನಾಂದಿಯಾದದ್ದು ಅಂತಲೇ ಹೇಳಬೇಕು. ಅಂಥದ್ದೊಂದು ಜೂಜನ್ನು ಅವನು ಆಡ್ದ. ಈಗ ಜೂಜಾಡೋದು ಸರಿಯೇ ತಪ್ಪೇ ಅನ್ನುವ ಪ್ರಶ್ನೆ. ಮನುಷ್ಯನ ದುರ್ಗುಣಗಳಲ್ಲಿ ಅದನ್ನು ಪಟ್ಟಿ ಮಾಡೋದಕ್ಕೆ ಹೊರಟ್ರೆ ಆದ್ಯವಾಗಿ ಬಂದು ನಿಲ್ಲೋದು ಅದೇನೆ. ಆದ್ಯತೆ ಯಾವುದು ಅಂತಂದಾಗ ಜೂಜು ಅಂತ ಹೇಳಬೇಕಾಗತ್ತೆ. ಯಾಕೆಂದರೆ ಬೇರೆ ಮನುಷ್ಯನ ದುರ್ಗುಣಗಳು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಹುಟ್ಟು ಹಾಕಬಹುದು. ಅದು ಅವನ ಬದುಕಿಗೆ ಎಲ್ಲೋ ಸಣ್ಣ ಪುಟ್ಟ ಪೆಟ್ಟುಗಳನ್ನು ಕೊಡಬಹುದು. ಆದರೆ ಜೂಜು ಅನ್ನೋದು ಒಂದಿಡೀ ಕುಟುಂಬವನ್ನೇ ನಾಶ ಮಾಡುವಂಥದ್ದು. ಅದರಲ್ಲೂ ನಳನಂಥವನೋ ಧರ್ಮರಾಜನಂಥವನೋ ಜೂಜಾಡಿದರೆ ಅದು ಅವರು ಕುಟುಂಬಕ್ಕೆ ಮಾತ್ರ ಅಲ್ಲ, ಒಂದಿಡೀ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಾಗಿ ಬಿಡುತ್ತೆ ಅದು. ಇಲ್ಲಂತೂ ಧರ್ಮರಾಜ ಆಡಿದ ಜೂಜಂತೂ ಅದು ಒಂದು ಕುಟುಂಬ ಅಷ್ಟೇ ಅಲ್ಲ, ಒಂದು ರಾಜ್ಯ ಅಷ್ಟೇ ಅಲ್ಲ, ಅದು ಆ ಕಾಲದ ಇಡೀ ಪ್ರಪಂಚದ ಮೇಲೆಯೇ ಒಂದು ಪರಿಣಾಮವನ್ನು ಬೀರಿಬಿಟ್ಟಿತು ಅಂತ. ಹಾಗಾಗಿ ಅದು ಹೇಳ್ತಾ ಇದೆ, ಜೂಜಾಡಬಾರದು ಅಂತ. ಇದನ್ನು ವೇದ ಕೂಡ ಹೇಳಿತು. ಜೂಜಾಡಬಾರದು ಅನ್ನೋದು ಅತ್ಯಂತ ಹಳೆಯ ನಿಯಮ. ಮಾಕ್ಷೈರ್ ದಿವ್ಯ, ಜೂಜಾಡಬೇಡ ಅಂತ ಆ ಕಾಲದಲ್ಲಿ ಬಂದ ಮಾತು. ಆದರೆ ಜೂಜಾಡಿದವ ಧರ್ಮರಾಜ. ಅವನನ್ನು ಮಹಾಭಾರತದ ನಾಯಕ ಅನ್ನೋದು ಹೇಗೆ, ಅವನು ಆದರ್ಶ ಅಂತ ಅನ್ನೋದು ಹೇಗೆ ಅನ್ನುವ ಪ್ರಶ್ನೆ ಹುಟ್ಟಿದರೆ, ಪ್ರಶ್ನೆ ಹುಟ್ಟುವುದು ಸಹಜವೇ, ಪ್ರಶ್ನೆ ಹುಟ್ಟುವುದು ಸರಿಯೇ. ಆದರೆ ಅವನ ಇಡೀ ಬದುಕನ್ನು ಕಂಡಾಗ, ಅವನ ಬದುಕಿನ ಆರಂಭ ಮತ್ತು ಅವನ ಬದುಕಿನ ಮುಕ್ತಾಯವನ್ನು ಕಂಡಾಗ ಧರ್ಮರಾಜ ನಮಗೆ ಆದರ್ಶ ಅಂತ ಅನ್ನಿಸುತ್ತೆ. ಯಾಕೆ ಅಂತಂದರೆ ಮಾನವತ್ವದ ಪರಮೋತ್ಕೃಷ್ಟ ಸ್ಥಿತಿಗೆ ಏರಿದವನು ಅವನು ಅಂತ. ಬಹಳ ಹಿಂದೆ ಸಶರೀರನಾಗಿ ಸ್ವರ್ಗಕ್ಕೆ ಹೋಗಬೇಕು ಅಂತ ಒಬ್ಬ ಪ್ರಯತ್ನ ಪಟ್ಟಿದ್ದ. ಅಂದರೆ ಈ ಶರೀರದೊಂದಿಗೆ ಸ್ವರ್ಗಕ್ಕೆ ಏರೋದು ಅಂತ, ಅದು ಅಸಾಧ್ಯದ ಮಾತು. ಸ್ವರ್ಗಕ್ಕೆ ಹೋಗಬೇಕು ಅಂತ ಅಂದರೆ ಇಲ್ಲಿಯ ಶರೀರ ಅಳಿಯಬೇಕು, ಅನಂತರ ಸ್ವರ್ಗಕ್ಕೆ ಹೋಗ್ಬೋದು, ಸ್ವರ್ಗಕ್ಕೆ ಹೋಗುವ ಪುಣ್ಯ ಇದ್ದರೆ. ಧರ್ಮರಾಜನಿಗಿಂತ ಅದೆಷ್ಟೋ ಕಾಲ ಮೊದಲು ಸಶರೀರನಾಗಿ ಸ್ವರ್ಗಕ್ಕೆ ಹೋಗುತ್ತೇನೆ ಅಂತ ಹೊರಟವ ತ್ರಿಶಂಕುವಾಗಿ ನಿಲ್ಲಬೇಕಾಯಿತು. ಭೂಮಿಯೂ ಇಲ್ಲ, ಸ್ವರ್ಗವೂ ಇಲ್ಲ, ಎಲ್ಲಿಯೂ ನೆಲೆಯಿಲ್ಲದೆ ನಿಲ್ಲಬೇಕಾದ ಕಥೆಯೊಂದಿದೆ. ಅಂದರೆ ಸಶರೀರವಾಗಿ ಸ್ವರ್ಗಕ್ಕೆ ಹೋಗೋದು ಅಸಂಭವ ಅನ್ನೋದನ್ನು ಆ ಕಥೆ ಹೇಳ್ತಾ ಇದೆ, ಆ ಘಟನೆ ಹೇಳ್ತಾ ಇದೆ. ಆದರೆ ಈ ಮನುಷ್ಯ ಎಂಥವನು ಅಂತ ಅಂದರೆ, ಇವನು ಸಶರೀರನಾಗಿ ಸ್ವರ್ಗಕ್ಕೆ ಹೋದವನು. ಉಳಿದವರೆಲ್ಲ ಸತ್ತು ಸ್ವರ್ಗ ಸೇರಿದರೆ ಸಾಯದೇ ಸ್ವರ್ಗಕ್ಕೆ ಹೋದವನು ಧರ್ಮರಾಜ ಅಂತ ಅಂದಾಗ ಅವನ ಬದುಕಿನ ಹೆಚ್ಚುಗಾರಿಕೆ ಏನು ಅನ್ನೋದು ಗೊತ್ತಾಗತ್ತೆ, ಅವನ ಬದುಕಿನ ಮೇಲ್ಮೆ ಏನು ಅನ್ನೋದು ಗೊತ್ತಾಗತ್ತೆ. ಹಾಗೆ ಬದುಕಿದವನು ಅವನು. ಕರುಣೆಯ
ಮಹಾಸಮುದ್ರವಾಗಿ ಇದ್ದವನವನು, ಅಸೂಯೆ ಇಲ್ಲದವನು, ಸಿಟ್ಟಿಲ್ಲದವನು, ದ್ವೇಷ ಇಲ್ಲದವನು. ವಿಚಿತ್ರ ಏನು ಅಂತ ಅಂದರೆ, ಅಸೂಯೆ ಇಲ್ಲದವ ಅಸೂಯೆಗೆ ಬಲಿಯಾಗಬೇಕಾಯಿತು, ಸಿಟ್ಟಿಲ್ಲದವ ಸಿಟ್ಟಿಗೆ ಬಲಿಯಾಗಬೇಕಾಯಿತು, ದ್ವೇಷವೇ ಇಲ್ಲದವ ಅಜಾತಶತ್ರು ಅಂತ ಕರೆಸಿಕೊಂಡವ ಅವನು ಒಂದು ಮಹಾಯುದ್ಧಕ್ಕೆ, ಕಂಡು ಕೇಳರಿಯದ ಒಂದು ಮಹಾಯುದ್ಧಕ್ಕೆ ಮುಖ್ಯ ಸ್ಥಾನದಲ್ಲಿ ನಿಲ್ಲಬೇಕಾಯಿತು. ಬದುಕಿನಲ್ಲಿ ತಪ್ಪೇ ಮಾಡಲಾರದವ ಜೂಜನ್ನು ಆಡಬೇಕಾಯಿತು ಅಂತ. ಇದು ಪರಿಸ್ಥಿತಿ. ಬದುಕು ನಾವಂದುಕೊಂಡಂತೆ ಸಾಗೋದಿಲ್ಲ. ಬದುಕು ನಮ್ಮ ಮುಂದೆ ಬೇರೆ ಬೇರೆ ಸನ್ನಿವೇಶಗಳನ್ನು ತಂದು ನಿಲ್ಲಿಸತ್ತೆ. ಮನುಷ್ಯ ಈ ಸನ್ನಿವೇಶಗಳಲ್ಲಿ ಹೇಗೆ ವರ್ತಿಸ್ತಾನೆ ಅನ್ನೋದರ ಆಧಾರದಲ್ಲಿ ಅವನು ಏನು ಅನ್ನೋದು ಗೊತ್ತಾಗೋದು. ಸಹಜವಾಗಿ ಇದ್ದಾಗ, ಎಲ್ಲವೂ ಚೆನ್ನಾಗಿ ಇದ್ದಾಗ ಮನುಷ್ಯ ಚೆನ್ನಾಗಿ ಇರ್ತಾನೆ. ಕಷ್ಟ ಬಂದಾಗ ಏನು, ನಷ್ಟ ಬಂದಾಗ ಏನು, ಆಗ ಮನುಷ್ಯನ ವರ್ತನೆಗಳು ಹೇಗಿರುತ್ತೆ, ಅನ್ಯಾಯ ಆದಾಗ ಅವನ ವರ್ತನೆಗಳು ಹೇಗಿರುತ್ತೆ, ದುಷ್ಟರು ಎದುರಾದಾಗ ಅವನ ವರ್ತನೆಗಳು ಹೇಗಿರುತ್ತೆ ಅನ್ನೋದು ಮನುಷ್ಯನ ಎತ್ತರ ಏನು ಅನ್ನೋದನ್ನು ತೋರಿಸಿಕೊಡುತ್ತೆ. ಅವನ ಬದುಕನ್ನು ಗಮನಿಸಿದರೆ ಹುಟ್ಟಿನಿಂದಲೇ ಅವನ ಮೇಲೆ ಜವಾಬ್ದಾರಿಗಳು ಬಿದ್ದುವು ಅಂತ ಹೇಳಬೇಕು. ಅವನು ಹುಟ್ಟಿ ಇನ್ನೂ ಎಳವೆಯಲ್ಲಿದ್ದಾಗಲೇ ತಂದೆ ಸತ್ತು ಹೋದರೆ, ತನ್ನ ಹಿಂದೆ ಇದ್ದ 4 ಜನ ತಮ್ಮಂದಿರು ಮತ್ತು ತನ್ನ ತಾಯಿ, ಇವರನ್ನು ಸಾಕಿ ಸಲಹುವ, ಅವರನ್ನು ಮುನ್ನಡೆಸುವ ಜವಾಬ್ದಾರಿ, ಹೊಣೆಗಾರಿಕೆ ಅನ್ನೋದು ಅವನ ಹೆಗಲ ಮೇಲೆ ಬಿತ್ತು. ಹೌದು, ಅವರೆಲ್ಲ ಸಮರ್ಥರೇ, ಕುಂತಿ ಪ್ರಾಜ್ಞಳು, ಭೀಮ, ಅರ್ಜುನ, ನಕುಲ, ಸಹದೇವರು ಬುದ್ಧಿವಂತರು, ಸಮರ್ಥರು, ಎಲ್ಲವೂ ಹೌದು. ಆದರೆ ಅವರೆಲ್ಲ ಇವನನ್ನು ಅವಲಂಬಿಸಿದವರು. ಅವರನ್ನು ಮುನ್ನಡೆಸಬೇಕಾಗಿ ಬಂದಾಗ ಅವರೆಲ್ಲರನ್ನ ಇಟ್ಟುಕೊಂಡು ಅವನು ಬಾಳಿದ ರೀತಿ ಇದೆಯಲ್ಲ, ಅದು ಅವನನ್ನು ಮಾದರಿ ಅಂತ ಅನ್ನಿಸುವಂತೆ ಮಾಡುತ್ತೆ. ಜೊತೆಗೆ ತನ್ನವರೇ ದುಷ್ಟರಾಗಿದ್ದಾಗ ಅವರೊಂದಿಗೆ ವ್ಯವಹರಿಸಬೇಕಾದದ್ದು ಹೇಗೆ ಅಂತ. ಯಾರೋ ಒಬ್ಬ ದುಷ್ಟನಾದರೆ ಬೇರೆ, ತನ್ನ ಸ್ವಂತ ದೊಡ್ಡಪ್ಪನ ಮಗನೇ ದುಷ್ಟನಾಗಿದ್ದಾನೆ, ಅವನ ಮಕ್ಕಳೇ ದುಷ್ಟರಾಗಿದ್ದಾರೆ. ತನ್ನ ಸ್ವಂತ ತಂದೆ ಇಲ್ಲದ ತನಗೆ ತಂದೆಯ ಸ್ಥಾನದಲ್ಲಿ ನಿಲ್ಲಬೇಕಾದ ದೊಡ್ಡಪ್ಪ ತಪ್ಪುಗಳನ್ನು ಮಾಡುತ್ತಾ ಇದ್ದಾನೆ. ಹಾಗಾದಾಗ ವರ್ತಿಸಬೇಕಾದದ್ದು ಹೇಗೆ? ಧರ್ಮರಾಜನ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ದರೆ ಮಹಾಭಾರತದ ಕಥೆ ಹೀಗೆ ಹೋಗ್ತಾ ಇರಲಿಲ್ಲ. ಈ ಯುದ್ಧ ಯಾವತ್ತೂ ಆಗಿಬಿಡ್ತಿತ್ತು. ಅದೊಂದು ಕುಟುಂಬ ಕಲಹವಾಗಿ ಮುಕ್ತಾಯ ಆಗ್ತಾ ಇತ್ತು. ಆದರೆ ಹಾಗಾಗದಂತೆ ನೋಡಿಕೊಂಡವ ಅವನು. ಬಾಲ್ಯದಲ್ಲಿಯೇ ಭೀಮನ ಮೇಲೆ ದಾಳಿ ನಡೆದಾಗ, ಅರಗಿನ ಮನೆಯಲ್ಲಿ ಇವರನ್ನು ಸುಟ್ಟು ಹಾಕೋದಕ್ಕೆ ಪ್ರಯತ್ನ ಪಟ್ಟಾಗ, ಪದೇ ಪದೇ ಇವರ ನಾಶದ ಪ್ರಯತ್ನವನ್ನು ಮಾಡಿದಾಗಲೂ ಅದನ್ನು ಬಹಳ ಸ್ಥಿಮಿತವಾದ ಬುದ್ಧಿಯಿಂದ ಸ್ವೀಕಾರ ಮಾಡಿದವನು ಧರ್ಮರಾಜ. ದುರ್ಯೋಧನನಲ್ಲಿ ಅಸೂಯೆ ಮಿತಿ ಮೀರಿತ್ತು. ಆ ಅಸೂಯೆ ಕ್ರೌರ್ಯವಾಗಿ ಪರಿಣಮಿಸಿತ್ತು. ಬದುಕು ಅನ್ನೋದು ಒಂದು ತರಹ ಚೆಸ್ ಆಟ ಇದ್ದ ಹಾಗೆ. ಎದುರಿನವ ಹೇಗೆ ತನ್ನ ನಡೆಯನ್ನು ನಡೆಸ್ತಾನೋ ಅದಕ್ಕನುಗುಣವಾಗಿ ನಾವು ನಮ್ಮ ಹೆಜ್ಜೆಯನ್ನು ಇಡಬೇಕಾಗಿ ಬರುತ್ತೆ. ಹೀಗೆ ಇಟ್ಟಾಗಲೇ ಬದುಕು ರಣರಂಗ ಆಗೋದು. ಅವನೊಂದು ಹೆಜ್ಜೆ ಇಟ್ಟ, ಅದಕ್ಕೆ ಪ್ರತಿಯಾಗಿ ನಾವೊಂದು ಹೆಜ್ಜೆ ಇಟ್ವಿ, ನಮ್ಮ ಹೆಜ್ಜೆಗೆ ಪ್ರತಿಯಾಗಿ ಅವನು ಇನ್ನೊಂದು ಹೆಜ್ಜೆ ಇಟ್ಟ ಅಂತ. ಚದುರಂಗದಲ್ಲಿ ದಾಳಿಯೇ ಆ ಆಟದ ನಡೆ. ಆದರೆ ಹಾಗೆ ಮಾಡ್ತಾ ಹೋದರೆ, ಒಬ್ಬ ವ್ಯಕ್ತಿ ತಪ್ಪು ಮಾಡಿದ ಎದುರಿನವನು ಅಂತ ಆ ತಪ್ಪಿಗೊಂದು ದೊಡ್ಡ ತಪ್ಪು ಅಂತ ನಾವು ಮಾಡಿದರೆ, ಇದಕ್ಕೆ ಇನ್ನೊಂದು ದೊಡ್ಡ ತಪ್ಪನ್ನು ಅವನು ಮಾಡ್ತಾ ಹೋದರೆ, ಪ್ರಾಯಶಃ ಇಡೀ ಜಗತ್ತು ಪ್ರತಿಕ್ಷಣವೂ ರಣರಂಗವಾಗಬೇಕಾಗತ್ತೆ, ಯುದ್ಧ ಭೂಮಿಯೇ ಆಗಬೇಕಾಗತ್ತೆ. ಶಾಂತಿ ಅನ್ನೋದು ಮರೀಚಿಕೆ ಆಗಿಬಿಡತ್ತೆ. ಮರೀಚಿಕೆ ಅಂದರೆ ಅದು ಇಲ್ಲದ ಪದಾರ್ಥ, ಇದ್ದಂತೆ ಕಾಣಿಸುತ್ತೆ ಅಷ್ಟೇ. ಆದರೆ ಹಾಗಾಗಬಾರದಲ್ಲ. ಬದುಕಿಗೆ ಶಾಂತಿ ಬೇಕು, ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಿಗೆ ಶಾಂತಿ ಬೇಕು, ಜಗತ್ತಿಗೆ ಶಾಂತಿ ಬೇಕು ಅಂತಂದಾಗ ಎದುರಿನವನ ತಪ್ಪು ನಡೆಗಳಲ್ಲಿ ನಾವು ತಪ್ಪು ನಡೆಯನ್ನು ಮುಂದುವರಿಸಬಾರದು. ಅವನು ತಪ್ಪು ದಾರಿಗೆ ಹೋದರೆ ನಾವು ಮತ್ತೆ ಸರಿದಾರಿಯಲ್ಲಿರಬೇಕು, ಸಾಧ್ಯವಾದರೆ ಅವನನ್ನು ಸರಿದಾರಿಗೆ ತರಬೇಕು ಅಂತ. ಮಹಾಭಾರತದ ಕಥೆ ಇದು. ಒಬ್ಬ ತಪ್ಪು ದಾರಿಯಲ್ಲೇ ಸಾಗುತ್ತಾ ಇದ್ದ, ಇನ್ನೊಬ್ಬ ಸರಿದಾರಿಯಲ್ಲೇ ಸಾಗುತ್ತಾ ಇದ್ದ. ಈ ಸರಿದಾರಿಯಲ್ಲೇ ಸಾಗುತ್ತಾ ಇದ್ದ ಧರ್ಮರಾಜನೇ ಮಾದರಿ ಆಗಬೇಕಾದದ್ದು ನಮಗೆ. ದುರ್ಯೋಧನನ
ಯಾವ ನಡೆಗೂ ಒಂದು ಕೌಂಟರ್ ಅಂತ ಧರ್ಮರಾಜ ಕೊಡೋದೇ ಇಲ್ಲ. ಕೊಟ್ಟ ಕೊನೆಗೆ ಯುದ್ಧ ಅನ್ನೋದು ನಿಶ್ಚಯವಾದಾಗಲೂ ಅದು ಅನಿವಾರ್ಯವಾಗಿ ಅವನ ಹೆಜ್ಜೆ ಇಟ್ಟನೇ ಹೊರತು ಆಗಲೂ ಅವನ ನಡೆ ಬೇರೆಯೇ. ಅವನು 5 ಗ್ರಾಮಗಳಲ್ಲೇ ತೃಪ್ತ, ಏನಿಲ್ಲದಿದ್ದರೂ ತೃಪ್ತ. ಆದರೆ ಅಶಾಂತಿ ಆಗಬಾರದು, ಕ್ರೌರ್ಯ ವಿಜೃಂಭಿಸಬಾರದು, ಯಾರದ ಬದುಕಿಗೆ ಹಾನಿಯಾಗಬಾರದು ಅಂತ ನಡೆದುಕೊಂಡವನು. ಜೂಜು ಅಂತ ಬಂದಾಗಲೂ ಅದು ಅವನು ಆಸೆಗೆ ಆಡಿದ್ದಲ್ಲ. ಜೂಜಿನ ಆಸೆ ಇಲ್ಲ ಅವನಿಗೆ, ಜೂಜಿನ ಚಟ ಇಲ್ಲ, ಹವ್ಯಾಸ ಇಲ್ಲ ಅವನಿಗೆ. ಜೂಜಾಡುವವ ಅಲ್ಲ ಅವನು. ಯಾಕೆಂದರೆ ದ್ಯೂತ ಅನುದ್ಯೂತ ಅಂತ ಜೂಜಿಗೆ 2 ಬಾರಿ ಕರೆ ಬಂದಾಗಲೂ ಅವನದು ತಪ್ಪು ಅಂತಲೇ ಹೇಳಿದವನು. ಆದರೆ ಅದು ರಾಜಧರ್ಮ ಅಂತ ಜೂಜಾಡಿದವನು. ಇನ್ನೊಬ್ಬರು ಕರೆದಾಗ ಯುದ್ಧಕ್ಕೋ ದ್ಯೂತಕ್ಕೋ ಕ್ಷತ್ರಿಯನಾದವನು ಹೆಜ್ಜೆಯನ್ನು ಹಿಂದಿಡಬಾರದು ಅನ್ನುವ ಕ್ಷಾತ್ರಧರ್ಮದ ಹಿನ್ನೆಲೆಯಲ್ಲಿ ಅವನು ಜೂಜಾಡಬೇಕಾಯಿತು. ಅದು ತಪ್ಪು, ಅದು ವಿನಾಶಕ್ಕೆ ಎಳೆಯತ್ತೆ ಅಂತ ಗೊತ್ತಿದ್ದೂ ಆಡಬೇಕಾಯಿತು. ಹಾಗೆ ಆಡಿದಾಗಲೂ ಅವನು ಮೋಸ ನಡೆದಾಗಲೂ, ಮೋಸದ ಜೂಜಾದಾಗಲೂ ಅವನ ವರ್ತನೆ ಎಲ್ಲ ವ್ಯಕ್ತಿಗಳಿಂದ ಭಿನ್ನವೇ. ಅವನು ಸಿಟ್ಟಾಗೋದೇ ಇಲ್ಲ. ಬಹಳ ವಿಚಿತ್ರ ಅಂತ ಅಂದರೆ, ಜೂಜು ನಡೆದು ಅವರು ವನವಾಸಕ್ಕೆ ಹೊರಟಾಗ ಧರ್ಮರಾಜ ಬಟ್ಟೆಯಿಂದ ಮುಖ ಮುಚ್ಚಿಕೊಂಡು ಹೋಗ್ತಾ ಇದ್ದಂತೆ. ಧೃತರಾಷ್ಟ್ರ ಕೇಳ್ತಾನೆ ವಿದುರನಲ್ಲಿ, ಅವನು ಯಾಕೆ ಹಾಗೆ ಹೋಗ್ತಾ ಇದ್ದ ಅಂತ. ಅದಕ್ಕೆ ವಿದುರ ಹೇಳ್ತಾನೆ, ಅವನಲ್ಲಿ ಇರೋದು ಕರುಣೆ ಮಾತ್ರ. ಆದರೆ ಈಗ ನಡೆದ ಈ ಎಲ್ಲ ಕ್ರೌರ್ಯಗಳಿಂದಾಗಿ, ದ್ರೌಪದಿಯ ಮೇಲೆ ನಡೆದ ಕ್ರೌರ್ಯ, ಇಲ್ಲಿ ನಡೆದ ಅನ್ಯಾಯ, ಇಲ್ಲಿ ನಡೆದ ಮೋಸ ವಂಚನೆಗಳಿಂದಾಗಿ ಅಪರೂಪಕ್ಕೆ ಅವನಿಗೆ ಸಿಟ್ಟು ಬಂದಿದೆ. ಆ ಸಿಟ್ಟಿನಲ್ಲಿ ಅವನು ಒಂದೊಮ್ಮೆ ನಿನ್ನ ಮಕ್ಕಳನ್ನು ಕಂಡರೆ ನೋಡಿದರೆ ಅವರು ಸುಟ್ಟು ಹೋಗಿಯಾರು ಅನ್ನುವ ಕಾರಣಕ್ಕಾಗಿ ತನ್ನ ಕೋಪವನ್ನು ಅದುಮಿಟ್ಟುಕೊಂಡು ಮುಖವನ್ನು ಮುಚ್ಚಿಕೊಂಡು ಹೋಗ್ತಾ ಇದ್ದಾನೆ ಅಂತ. ಇದು ಧರ್ಮರಾಜ, ಇದು ಯುಧಿಷ್ಠಿರ. ಹಾಗಾಗಿ ಅವನು ದೊಡ್ಡವನಾಗುತ್ತಾನೆ. ಇನ್ನು ಅವನ ಬದುಕಿನ ಕೊನೆಯ ಘಟ್ಟವನ್ನು ಗಮನಿಸಿದರೆ, ಒಂದು ಮಹಾನಿರ್ಯಾಣಕ್ಕೆ ಹೊರಟರು. ಹಿಮಾಲಯದಲ್ಲಿ ನಡೆದುಕೊಂಡು ಹೋಗ್ತಾ ಇರೋದು ಮೇಲ್ಮುಖವಾಗಿ ದಿವ್ಯಲೋಕದತ್ತ. ಅವನ ಹಿಂದೆ ಇದ್ದ ಎಲ್ಲರೂ ಬಿದ್ದು ಸತ್ತರು. ದ್ರೌಪದಿ, ಸಹದೇವ, ನಕುಲ, ಅರ್ಜುನ, ಭೀಮ ಎಲ್ಲರೂ ಸತ್ತರು. ಆದರೆ ಅವನ ಹಿಂದೆ ಒಂದು ನಾಯಿ ಬರ್ತಾ ಇತ್ತಂತೆ. ಹಿಮಾಲಯದಲ್ಲಿ, ಹಿಮಗಿರಿಯಲ್ಲಿ ಮನುಷ್ಯರು ನಡೆಯಲಾಗದ ಆ ಜಾಗದಲ್ಲಿ ಅವನ ಹಿಂದೆ ಹಿಂಬಾಲಿಸಿದ್ದು ಒಂದು ನಾಯಿ. ಧರ್ಮರಾಜ ಸಾಗುತ್ತಲೇ ಇದ್ದ. ಕೊನೆಗೊಮ್ಮೆ ಸ್ವರ್ಗದ್ವಾರವನ್ನು ತಲುಪಿದ. ಸ್ವರ್ಗದ್ವಾರದಲ್ಲಿ ಅವನಿಗೆ ಹೇಳಿದರು, ನಿನಗೆ ಸ್ವಾಗತ, ನಿನಗೆ ಸ್ವರ್ಗ ಸಿಕ್ಕಿದೆ, ಅಂತಹ ಪುಣ್ಯ ನಿನ್ನದು, ನೀನೊಬ್ಬನೇ ಒಳಗೆ ಬರಬೇಕು ಅಂತ. ಧರ್ಮರಾಜ ತನ್ನ ಹಿಂದೆ ಹಿಂಬಾಲಿಸಿಕೊಂಡು ಬಂದ ಈ ನಾಯಿಯನ್ನು ಸ್ವರ್ಗದಲ್ಲಿ ಸೇರಿಸಿಕೊಳ್ಳದಿದ್ದರೆ ನನಗೆ ಸ್ವರ್ಗ ಬೇಡ ಅಂತ ಹೇಳಿದನಂತೆ. ಇದು ಕಷ್ಟ. ಎಲ್ಲವೂ ನನಗೇ ಇರಲಿ ಅಂತ ನಾವು ಭಾವಿಸ್ತೇವೆ. ನಮ್ಮ ಹಕ್ಕಾಗಿ ನಮಗೆ ಬಂದಿದೆ ಒಂದು, ಅದು ಇನ್ನೊಬ್ಬನ ಹಕ್ಕಲ್ಲ ಅಂತಂದಾಗ ನೀನಿಲ್ಲೇ ಇರು, ನಾನು ಹೋಗ್ತೀನಿ ಅಂತ ಹೊರಟು ಹೋಗ್ತೀವಿ. ಹಾಗಿರುವಾಗ ಸುದೀರ್ಘ ಕಾಲದ ಪ್ರಯಾಣದ ಅನಂತರ, ಸುದೀರ್ಘ ಕಾಲದ ಬದುಕಿನ ಅನಂತರ ಸ್ವರ್ಗ ಸಿಕ್ಕಿದೆ, ಇನ್ನು ಸುಖ ಒಂದೇ ದುಃಖವೇ ಇಲ್ಲ ಅನ್ನುವ ಸಂದರ್ಭದಲ್ಲೂ ತನ್ನ ಹಿಂದೆ ಬಂದ ಒಂದು ಮೂಕ ಪ್ರಾಣಿಗೆ ಇಲ್ಲದ ಸುಖ ನನಗೆ ಬೇಡ ಅಂತ ಒಬ್ಬ ಹೇಳ್ತಾನೆ ಅಂತಂದರೆ ಮಾನವತೆಯ ಅತ್ಯಂತ ಎತ್ತರವಲ್ಲದೆ ಇನ್ನೇನು. ಹಾಗಾಗಿ ಧರ್ಮರಾಜ ನಮಗೆ ಆದರ್ಶವಾಗುತ್ತಾನೆ. ಅದು ಹಿಂದಿಗೂ ಇಂದಿಗೂ ಮುಂದಿಗೂ ಎಂದೆಂದಿಗೂ ಆದರ್ಶವಾಗಿ ನಿಲ್ತಾನೆ ಯುಧಿಷ್ಠಿರ ಧರ್ಮರಾಜ.